ನೋಡಮ್ಮ ಸಂಜನಾ, ನಿನ್ನಲ್ಲಿರೋ ಛಲ ಅವನಲ್ಲಿರೋ ಹಠ ಎರಡರಲ್ಲಿ ಒಂದು ಸೋಲೇ ಬೇಕಮ್ಮ. ಇಲ್ಲ ಅಂದರೆ ನೀನು ಈ ಮನೆ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ, ನಿಮ್ಮ ಮನೆಗೆ ಬರಬೇಕು ಅನ್ನೋ ಛಲ ನನಗೂ ಇದೆ. ಆದರೆ ನಿಮ್ಮ ಮಗಂಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆನೇ ಇಲ್ವಲ್ಲ. ಅವನ ಹಠನ ಸ್ವಲ್ಪನಾದರೂ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನೀವೇ ಹೇಳಿ ಅತ್ತೆ. ಅವನೇ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋದ್ರೆ ಏನಾಗುತ್ತೆ? ನಾನೇನಾದ್ರೂ ಬರಲ್ಲ ಅಂತ ಹೇಳ್ತೀನಾ? ಇಲ್ಲ ತಾನೆ. ಅದಕ್ಕೆ ತಾನೆ ರಾಮಂಗೆ ಶಬರಿ ಕಾದಂಗೆ, ಕೃಷ್ಣಂಗೆ ರಾಧೆ ಕಾದಂಗೆ ನಾನು ನರಸಿಂಹಂಗೋಸ್ಕರ ನೆನ್ನೆಯಿಂದ ಕಾಯ್ಕೊಂಡಿರೋದು. ಅದೇನೋ ಸರಿ ಕಣಮ್ಮ ಸಂಜನಾ. ಆದ್ರೆ ಈ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕ ಮಕ್ಳ ತರ ಮದುವೆ ಆಟ ಆಡ್ಕೊಂಡು ಗೂಳಿ ತರ ಒಳಗಡೆ ನುಗ್ಬಿಟ್ಟಿದ್ದ ರೂಮಲ್ಲಿ ಅಂತೆಲ್ಲ ಹೇಳಿದ್ಯಲ್ಲ, ಅದೇ ಈ ಗೂಳಿ ಸಿನಿಮಾದಲ್ಲಿ ಹೀರೋಯಿನ್ ಹಂಗೆ ಮಾಡಿದ್ಲಂತೆ, ಮನೆ ಒಳಗಡೆ ನುಗ್ಬಿಟ್ಟಿದ್ಲಂತೆ. ನೀನು ಹಂಗೆ ಮಾಡ್ಬೋದಲ್ಲ? ಆ ಫಿಲ್ಮ್ಗಳೆಲ್ಲ ಹಳೇದಾಯ್ತಲ್ವಾ ಆಂಟಿ. ಈಗೇನಾದ್ರೂ ಟ್ರೆಂಡ್ ಸೆಟ್ ಮಾಡಬೇಕು. ಯಾವ ತರ? ಮೊದ್ಲಿಗೆ ಹುಡುಗರೇ ಬಗ್ಬೇಕು, ಆಗ್ಲೇ ಅವ್ರಿಗೆ ಕೊಬ್ಬಿಳ್ಸಕ್ಕಾಗದು. ಅದು ಕರೆಕ್ಟೇ. ಸರಿ ಅಮ್ಮ, ನಾನೊಂದ್ಸಲ ಹೋಗಿ ನರಸಿಂಹನ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಅದಕ್ಕೆ ನರಸಿಂಹ ಇದಕ್ಕೆ ಒಪ್ತಾನಾ? ನೋಡ್ತೀನಿ, ಹೇಗಾದ್ರೂ ಮಾಡಿ ಅವನನ್ನ ಒಪ್ಸೋ ಥರ ನೋಡ್ತೀನಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ತುಂಬಾ ಹಠ ಇರುತ್ತೆ ಅಂತ ಕೇಳಿದ್ದೆ. ಈಗ ನೀನು ನೋಡಿದ್ನಲ್ಲ, ನಿಜ ಅನ್ನಿಸ್ತಾ ಇದೆ. ಹೌದು ಆಂಟಿ, ಹಠ ಇಲ್ದಿರೋ ಹೆಣ್ಣಿಲ್ಲ, ಚಟ ಇಲ್ದಿರೋ ಗಂಡ್ಸಿಲ್ಲ ಅಂತ ಮಾತ್ ಕೇಳಿದಿರ ತಾನೆ? ಆದ್ರೂ ನೀನ್ ತುಂಬಾ ಧೈರ್ಯವಂತೆ ಕಣಮ್ಮ. ಈ ಕತ್ಲಲ್ಲಿ ಒಬ್ಳೆ ಕುತ್ಕೊಂಡಿದ್ಯಲ್ಲ, ಮೆಚ್ಚಬೇಕು ನಿನ್ ಧೈರ್ಯನ. ನೋಡು ಅಲ್ಲಿ, ನೋಡು ಆ ಹುಡುಗಿನ. ನಿನ್ಗೊಂಚೂರು ಮಾನವೀಯತೆ ಅನ್ನೋದೇ ಇಲ್ವಾ? ಅಮ್ಮ ಏನಮ್ಮ, ನನಗೆ ಮಾನವೀಯತೆ ಇಲ್ಲ ಅಂತ ಹೇಳ್ತಾ ಇದೆಯಾ? ನಾನು ಯಾವಾಗ ಕೊಪ್ಪು ತೋರಿಸಿದ್ದೀನಿ? ಅದು ಅಲ್ಲದೆ ನೀನು ಕಲ್ಸ್ಕೊಟ್ಟಿರೋ ಸಂಸ್ಕಾರದಲ್ಲಿ ನಡೀತಾ ಇದ್ದೀನಿ, ಅಪ್ಪ ತೋರಿಸಿರೋ ದಾರಿಯಲ್ಲಿ ನಡೀತೀನಮ್ಮ. ಒಬ್ಬ ಹೆಣ್ಮಗಳನ್ನ ಈ ರೀತಿ ಹೊರಗಡೆ ನಿಲ್ಸೋದು ನಾನು ನಿನಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರನ? ಅವಳು ಅಷ್ಟೆಲ್ಲ ಮನೆ ಒಳಗಡೆ ಬರ್ತೀನಿ ಅಂತ ಕೇಳ್ಕೊತಿದ್ರು, ಅವಳು ಮುಖನೂ ನೋಡದೆ ಮುಖ ಗಂಡ ಅನ್ಕೊಂಡು ಕೆಲ್ಸಕ್ಕೆ ಹೋದ್ಯಲ್ಲ, ಅದು ನಿಮ್ಮಪ್ಪ ತೋರಿಸಿದ ದಾರಿನಾ?